ನಿಮಗೇನಾದರೂ ನೋವಾಗಿದ್ದರೆ ನನ್ನ ಕಡೆಯಿಂದ ವಿಷಾದ ವ್ಯಕ್ತಪಡಿಸ್ತೇನೆ, ಅದರಲ್ಲಿ ಏನು ಅಭ್ಯಂತರ ಇಲ್ಲ. ಕೆಂಪದಕ್ಕೆ ನಿಮಗೇನಾದರೂ ನೋವಾಗಿದ್ದರೆ ನನ್ನ ಕಡೆಯಿಂದ ವಿಷಾದ ವ್ಯಕ್ತಪಡಿಸ್ತೇನೆ, ಅದರಲ್ಲಿ ಏನು ಅಭ್ಯಂತರ ಇಲ್ಲ. ಪತ್ರಿಕಾಗೋಷ್ಠಿ ಕರೆಯುವ ಸಂದರ್ಭದಲ್ಲಿ ತಾವೆಲ್ಲರೂ ಇಲ್ಲಿ ಭಾಗವಹಿಸಿದ್ದೀರಿ. ತಮ್ಮೆಲ್ಲರಿಗೂ ನನ್ನ ಮತ್ತು ನನ್ನ ಎಲ್ಲ ಪಕ್ಷದ ಮುಖಂಡರ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಈಗಾಗಲೇ ಮಾನ್ವಿನಗರದಲ್ಲಿ SIR ಪ್ರತಿಕ್ರಿಯೆಯನ್ನು ಈಗಾಗಲೇ ಮಾನ್ವಿನಗರದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಹಾಗಾಗಿ SIR ಸಂಬಂಧ ಮೊನ್ನೆ ಮಾಜಿ ಸಚಿವರು ಮತ್ತು ನಮ್ಮ ಶಾಸಕರು ಪತ್ರಿಕಾಗೋಷ್ಠಿಯನ್ನು IBಯಲ್ಲಿ ಕರೆದಿದ್ದರು. ಪತ್ರಿಕಾಗೋಷ್ಠಿ ಕರೆದ ಸಂದರ್ಭದಲ್ಲಿ ಕೆಲವು ಮಿತ್ರರು SIR ಸಂಬಂಧ ಮಾತಾಡಿದ ನಂತರ ಬೋರ್ವೆಲ್ ರಸ್ತೆಯ ಬಗ್ಗೆ ವಿಷಯ ಪ್ರಸ್ತಾಪ ಮಾಡಿದರು. ಆ ವಿಷಯ ಪ್ರಸ್ತಾಪ ಮಾಡಿದ್ದಾಗ ನಿಮ್ಮ ಮಾಧ್ಯಮ ಮಿತ್ರರೇ ಒಬ್ಬರು ಮಾಜಿ ಸಚಿವರು ಮತ್ತು ಶಾಸಕರು ಈ ಬೋರ್ವೆಲ್ ರಸ್ತೆಯಲ್ಲಿ ಶಾಮೀಲಾಗಿದ್ದಾರೆ ಅಂಥೇಳಿ ಒಂದು ಆರೋಪ ಮಾಡಿದ್ದಾರೆ ಮಾಜಿ ಶಾಸಕರಂಥೇಳಿ ಹೇಳಿದರು. ಆದರೆ ಅದಕ್ಕೆ ಒಂದು 4-5 ಬಾರಿ ನಮ್ಮ ಮಾಜಿ ಸಚಿವರು ಮತ್ತು ಶಾಸಕರು ಕೇಳಿದರು, ಅವರು ಹೇಳ್ಯಾರೇನು ಅಂಥೇಳಿ. ಕೆಲವು ಮಾಧ್ಯಮದವರು ಯಾರೂ ಇಲ್ಲ ಹೇಳಿಲ್ಲ ಅಂಥೇಳಿ ಹೇಳಿದರು. ಆದರೆ ಒಬ್ಬರು ನಿಮ್ಮ ಮಿತ್ರರೇ ಒಬ್ಬರು ಹೇಳಿದ್ದಾಗೆ ಆಫ್ ದ ರೆಕಾರ್ಡ್ ಕೆಲವು ಮಾತುಗಳು ಹೇಳಿದರು. ಆ ಮಾತಿಗೆ ಇಲ್ಲಿಂದ ಅವರಿಗೆ ಗೊಂದಲ ಸೃಷ್ಟಿ ಮಾಡಿ ಏನಾದರೂ ವಿನಾಕಾರಣ ಮಾನವಿಯಲ್ಲಿ ಗೊಂದಲ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತು ಮಾಧ್ಯಮ ಮುಂದೆ ಬರುವ ಉದ್ದೇಶ ಏನಂತ ಹೇಳಿದರೆ, ಮಾನ್ವಿನಗರದಲ್ಲಿ ಇರುವಂಥ ಎಲ್ಲ ಪ್ರಜೆಗಳಿಗೆ, ಎಲ್ಲ ನಾಗರಿಕರಿಗೆ ಯಾವುದೇ ಕೆಲಸ ಕಾಮಗಾರಿಗಳು ನಡೆಯುವ ಸಂದರ್ಭದಲ್ಲಿ ಕೇಳಲಿಕ್ಕೆ ಹಕ್ಕು ಎಲ್ಲರಿಗಿದೆ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಎಲ್ಲರಿಗೂ ಅವಕಾಶವನ್ನು ಕೊಡುತ್ತದೆ. ಆದರೆ ಎಲ್ಲಿ ಕಾಮಗಾರಿಯನ್ನು ನಡೀತಿದೆ ಅಲ್ಲಿ ಹೋಗಿ ಕೆಲಸ ನಿಂದಿರಿಸುವ ಕೆಲಸವನ್ನು ಅಧಿಕಾರಿಗಳನ್ನು ಬೈಯೋದು ಆ ಥರ ಮಾಡೋದು ಅವಕಾಶ ಯಾರಿಗೂ ಇರೋದಿಲ್ಲ. ಒಂದು ಸಂವಿಧಾನಿಕ ಹುದ್ದೆಯ ಪ್ರಕಾರ ಎಲ್ಲರಿಗೂ ಅವಕಾಶ ಇದೆ. ಆ್ಯಕ್ಟ್ನಲ್ಲಿ ಹಾಕಿ ಮಾಹಿತಿ ತಗೋಬಹುದು, ಎಸ್ಟಿಮೇಷನ್ ಕೇಳಬಹುದು, ಯಾವ ರೀತಿ ಎಸ್ಟಿಮೇಷನ್ ಇದೆ, ಏನಿದೆ, ಪ್ಲ್ಯಾನ್ ಏನಿದೆ, ಇವೆಲ್ಲ ಕೇಳ್ಬೋದು. ಆದರೆ ಕೆಲವರು ಈ ಥರ ಮಾಡ್ಯಾರಂಥೇಳಿ ಹೇಳಿದ್ದಾಗ ಆಫ್ಲೈನ್ ಆಗಿ ಹೇಳಿದರು, ಈ ಥರ ಯಾರೂ ಮಾಡಬಾರ್ದು, ಸಚಿವರಾದರೆ ನನಗೂ ಅವಕಾಶ ಇಲ್ಲ, ಶಾಸಕರಾದರೆ ಶಾಸಕರಿಗೆ ಕೂಡ ಅವಕಾಶ ಇಲ್ಲ, ಯಾರಿಗೂ ರೋಡಿನ ಮೇಲೆ ಹೋಗಿ ಕೆಲಸ ನಿಂದಿರಿಸುವ ಅವಕಾಶ ಯಾರಿಗೂ ಇರುವುದಿಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ನಮ್ಮ ಮಾಜಿ ಸಚಿವರು ಹೇಳಿದರು. ಅದೇ ಕೆಲವರು ಆಫ್ ದ ರೆಕಾರ್ಡ್ ಅಂದಾಗ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಒಂದು ಫೇಸ್ಬುಕ್ನಲ್ಲಿ ಒಂದು ತಮ್ಮ ಇದನ್ನು ಬಿಟ್ಟಿದಾಗ ಅದು ಮಾನ್ವಿನಗರದಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡುವಂಥ ಒಂದು ನಿರ್ಮಾಣ ಮಾಡಿದರು. ಹಾಗಾಗಿ ನಾವಿವತ್ತು ಇತ್ಯರ್ಥ ಆಗಬೇಕಾದ್ರೆ ಅದಕ್ಕೆ ಏನಾದರೂ ನಾವು ಕ್ಲಾರಿಫಿಕೇಷನ್ ಕೊಡಬೇಕು. ಹಾಗಾಗಿ ನಾವು ಕ್ಲಾರಿಫಿಕೇಷನ್ ಏನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಏನು ಕೆಲಸ ನಡೀತಾ ಇದೆ ಆ ಕೆಲಸಕ್ಕೆ ಯಾವ ರೀತಿ ಎಸ್ಟಿಮೇಷನ್ ಇದೆ, ಪ್ಲ್ಯಾನ್ ಇದೆ, ಅದು ಕೇಳಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಹಾಗಾಗಿ ಇವತ್ತು ತಮ್ಮ ಮುಂದೆ ಹೇಳೋದು ಏನಂದರೆ, ಈಗಾಗಲೇ ಏನೋ ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಕೆಲವರು ಮಾಡ್ತಾಯಿದ್ರೆ ಅದನ್ನು ಯಾರೂ ಮಾಡಬಾರ್ದು ಅಂಥೇಳಿ ನಮ್ಮದು ಒಂದು ಮನವಿ. ಇಂಥ ನೂರಾರು ಕೆಲಸಗಳು ಮಾನ್ವಿನಗರದಲ್ಲಿ ನಡೀತಾ ಇದೆ. ಆ ಕೆಲಸ ಕೇಳಲಿಕ್ಕೆ ಎಲ್ಲರಿಗೂ ಹಕ್ಕಿದೆ. ಹಾಗಾಗಿ ಇವತ್ತು ನಾವು ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿಯನ್ನು ಮಾಡುತ್ತೇವೆ. ಇದು ಒಂದು ಸಣ್ಣ ಮಾತಿಗೆ ಒಂದು ದೊಡ್ಡ ಮಾಡುವಂಥ ಒಂದು ದುರುಪಯೋಗ.
ಹಾಗಾಗಿ ಯಾರು ಇದರಲ್ಲಿ ರೋಷವಾಗಿ ಏನೇ ಈಗ ಯಾರು ಹಿರಿಯರು ಇದ್ದಾರೆ ಅವರಿಗೆ ಯಾವ ರೀತಿ ಮಾತಾಡಬೇಕು, ಮಾಜಿ ಸಚಿವರಿಗೆ ಯಾವ ರೀತಿ ಮಾತಾಡಬೇಕು, ಮಾಜಿ ಶಾಸಕರಿಗೆ ಯಾವ ರೀತಿ ಮಾತಾಡಬೇಕು, ಎಲ್ಲರಿಗೂ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಒಂದು ಜನರ ಬಾಯಲ್ಲಿ ಬರಬೇಕಾದ್ರೆ ಜನರೆಲ್ಲ ಸಾವಿರಾರು ಜನ ಆಡಿಯೋ ವಿಡಿಯೋವನ್ನು ನೋಡ್ತಾರೆ. ಹಾಗಾಗಿ ಯಾವುದೇ ಗೊಂದಲ ಸೃಷ್ಟಿ ಆಗಬಾರ್ದು ಅಂಥೇಳಿ ಇವತ್ತು ನಾವು ಮಾಧ್ಯಮ ಮಿತ್ರರಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಅವ್ರು ನಮ್ಮ ನಾಯಕರ ಬಗ್ಗೆ ಈ ಥರ ಬರೆದೋದಕ್ಕೆ ನಮಗೆ ತ್ರಾಸಾಯಿತು, ಮಾಡಬೇಡ ಅಂತೇಳಿ ಹಿರಿಯರೆಲ್ಲರೂ ಹೇಳ್ಯಾರ. ಹೊರಗಡೆ ಆಫ್ ದ ರಿಕಾರ್ಡ್ ಅಂತ ಹೇಳಿದ್ದಪ್ಪ ಹಾಕ್ಬೇಡ ಅಂತ ಹೇಳ್ಯಾರ. ಹಾಕಿದ್ನಲ್ಲ ನಮಗೆ ನೋವಾಯಿತು. ಹೇಳಿದ ಈ ಪದಕ್ಕೆ ನಿಮಗೇನಾದರೂ ನೋವಾಗಿದ್ದರೆ ನನ್ನ ಕಡೆಯಿಂದ ವಿಷಾದ ವ್ಯಕ್ತಪಡಿಸ್ತೇನೆ, ಅದರಲ್ಲಿ ಏನು ಅಭ್ಯಂತರ ಇಲ್ಲ. ಓಕೆನಾ? ಓಕೆ ಓಕೆ ರೈಟ್ ಆಯ್ತು. ಓಕೆ ಸರ್.